ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಆರ್ ದ ರೀಸನ್ಸ್ ಫಾರ್ ಎಂಡೋಮೆಟ್ರಿಯಮ್ ಶ್ರಿಂಕಿಂಗ್ ವೈಲ್ ಟೇಕಿಂಗ್ IVF ಟ್ರೀಟ್ಮೆಂಟ್. ಯೂಶ್ವಲ್ ಆಗಿ ಏನಾಗುತ್ತೆ, ಎಂಡೋಮೆಟ್ರಿಯಮ್ಮು ಫಸ್ಟ್ ಡೇ ಆಫ್ ಪೀರಿಯಡ್, ಯಾರಿಗೆ ಫಸ್ಟ್ ಡೇ ಆಫ್ ಯಾವತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ಫಸ್ಟ್ ಡೇ ಆಫ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಅವತ್ತಿಂದ ಎಂಡೋಮೆಟ್ರಿಯಮ್ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಬ್ಲೀಡಿಂಗ್ ಆದಂಗೆ ಈ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಅಂದರೆ ಎಷ್ಟು ದಪ್ಪ ಇದೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂತಂದರೆ ಬ್ಲೀಡಿಂಗ್ ರೂಪದಲ್ಲಿ ಆಚೆ ಹೋಗೋದಿದೆ. ಓಕೆ, ಸೊ ಆದಮೇಲೆ ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ಅಲ್ಲಿಂದ ಎಂಡೋಮೆಟ್ರಿಯಮ್ಮು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲಿವರೆಗೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ? ಓವ್ಯುಲೇಷನ್ವರೆಗೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬೆಳೆದಾದ ಮೇಲೆ ಒಂದು ಸರ್ಟನ್ ಥಿಕ್ನೆಸ್ ಅಂದರೆ ಎಷ್ಟು ದಪ್ಪ ಆಗಬೇಕು ಅಷ್ಟು ದಪ್ಪ ಆದಮೇಲೆ ಸ್ಟಾಪ್ ಆಗುತ್ತೆ. ಓಕೆ, ಯಾಕೆ? ಆ ಟೈಮಲ್ಲಿ ಓವ್ಯುಲೇಷನ್ ಆಯಿತು ಅಂತಂತಂದರೆ ಓವ್ಯುಲೇಷನ್ ಆದಮೇಲೆ ಪ್ರೊಜೆಸ್ಟ್ರಾನ್ ಬರುತ್ತೆ. ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ, ಈ ಗ್ರೋಯಿಂಗ್ ಪ್ರಾಸೆಸ್ ಏನಿರುತ್ತಲ್ಲ ಅದನ್ನು ಸ್ಟಾಪ್ ಮಾಡಿ ಸ್ಟೆಬಲೈಸ್ ಮಾಡುತ್ತೆ. ಎಂಡೋಮೆಟ್ರಿಯಮ್ನ ಸ್ಟೆಬಲೈಸ್ ಮಾಡುತ್ತೆ, ಮೋರ್ ಹೆಲ್ದಿಯಾಗಿ ಮಾಡುತ್ತೆ ಪ್ರೊಜೆಸ್ಟ್ರಾನ್. ಓಕೆ, ಈ ಪ್ರೊಜೆಸ್ಟ್ರಾನ್ ಎಲ್ಲಿಂದ ಬರುತ್ತೆ? ಈ ಓವ್ಯುಲೇಷನ್ ಆದಮೇಲೆ ಎಗ್ ಆಚೆ ಬಂದಾದಮೇಲೆ ಈ ಫಾಲಿಕಲ್ ಏನು ಖಾಲಿ ಫಾಲಿಕಲ್ ಇರುತ್ತಲ್ಲ, ಸಿಪ್ಪೆ. ಓಕೆ, ಬೇಸಿಕಲಿ ಹೇಳಬೇಕಂತಂದರೆ ಸಿಪ್ಪೆ ಅದೇನಿರುತ್ತೆ ಅಲ್ಲ ಅದರಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಆದ ಮೇಲೆ ಎಂಡೋಮೆಟ್ರಿಯಮ್ಮು ಬೆಳೆಯೋದು ಸ್ಟಾಪ್ ಆಗಿ ಸ್ಟೆಬಿಲೈಸ್ ಆಗೋದಕ್ಕೆ ಆ್ಯಂಡ್ ಮೋರ್ ಪ್ರಿಪ್ರೇಷನ್ ಫಾರ್ ಇಂಪ್ಲಾಂಟೇಷನ್. ಓಕೆ, ಇಂಪ್ಲಾಂಟೇಷನ್ ಆಗೋದಕ್ಕೆ ಹೇಗೆ ಬೇಕೋ ಆ ಥರ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಾದ ಮೇಲೆ ಈಗ ಅಲ್ಲಿಂದ 14 ಡೇಸ್ವರೆಗೂ ಟೈಮ್ ಇರುತ್ತೆ. ಆವಾಗ ಎಂಡೋಮೆಟ್ರಿಯಮ್ ಬೆಳೆಯೋದಿಲ್ಲ. ಅದು ಆದಮೇಲೆ ಬ್ಲೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಮತ್ತೆ ಈ ಎಂಡೋಮೆಟ್ರಿಯಮ್ ಕಳ್ಚ್ಕೊಂಡು ಹೊರಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಥಿಕ್ನೆಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಇದು ಒಂದು ಸೈಕಲ್. ಫಸ್ಟು ಕಮ್ಮಿ ಆಗುತ್ತೆ, ಅದಾದಮೇಲೆ ಜಾಸ್ತಿ ಆಗುತ್ತೆ, ಅದಾದಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆದವಾಗ ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಓಕೆ, ಇದು ರಿಪೀಟ್ ಮೋಡಲ್ಲಿ ನಡೀತಾ ಇರುತ್ತೆ. ಇದು ಒರಿಜಿನಲ್ ಪ್ರಾಸೆಸ್. ಆದರೆ ಇದು ಯಾವಾಗುತ್ತೆ? ಹೋಲ್ ತಿಂಗಳಲ್ಲಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಹೋಲ್ ತಿಂಗಳಲ್ಲಿ ಆಗೋ ಅಂಥದ್ದು. ಬಟ್ ಯಾವಾಗ ನೀವು IVF ಒಬ್ಬರು ಕೇಳಿದರು, ಸೊ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ, ಎಂಡೋಮೆಟ್ರಿಯಮ್ಮು ಒಂದು ಪರ್ಟಿಕ್ಯುಲರ್ ಡೇಸ್ 13th ಡೇ 8 ಪಾಯಿಂಟ್ ಸಮಥಿಂಗ್ ಇದೆ. ಅದು ಆದಮೇಲೆ 17th ಡೇಗೆ ಇದು ಬೆಳೀತಾ ಹೋದರೆ ಈ 8.7 mm ಇರೋ ಅಂತಹ ಇದು ಎಂಡೋಮೆಟ್ರಿಯಮ್ಮು ಇನ್ನೂ ಜಾಸ್ತಿ ಆಗಬೇಕು. ಹೌದಾ? 17th ಡೇಗೆ. ಆದರೆ ಅವ್ರದ್ದೇನಾಗಿದೆ, ಉಲ್ಟಾ ಕಮ್ಮಿಯಾಗಿ 6 ಪಾಯಿಂಟ್ ಸಮಥಿಂಗ್ ಆಗಿದೆ. ಓಕೆ, ಸೊ ಹೀಗೆ ಆಗೋದಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಯಾವೆಲ್ಲ ಕಾರಣದಿಂದ ಎಂಡೋಮೆಟ್ರಿಯಮ್ಮು ಬೆಳೆಯೋ ಬದಲು ಉಲ್ಟಾ ಕಮ್ಮಿ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ರೀಸನ್ ನಂಬರ್ 1, ಈಸ್ಟ್ರೋಜನ್ ಇನ್ಸಫಿಷಿಯನ್ಸಿ. ಈಗ ಅದು ನ್ಯಾಚುರಲ್ ಸೈಕಲ್ ಆಗಿರಬಹುದು ಅಥವಾ IVF ಟ್ರೀಟ್ಮೆಂಟ್ ತಗೋತಾ ಇದ್ರಿ ಅಂತಂತಂದರೆ ಆವಾಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ನ್ಯಾಚುರಲ್ ಸೈಕಲ್ ಇರುತ್ತೆ, ಕೆಲವೊಂದಿಷ್ಟು ಟೈಮಲ್ಲಿ ನಿಮಗೆ ಈಸ್ಟ್ರೋಜನ್ ಡೆಫಿಷಿಯನ್ಸಿ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಆಲ್ರೆಡಿ ಈಸ್ಟ್ರೋಜನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಸೊ ಹೀಗಾಗ್ತಾ ಇದೆ ಅಂತಂತಂದರೆ ಒಂದು ಈಸ್ಟ್ರೋಜನ್ ಏನು ನಿಮ್ಮ ದೇಹದಲ್ಲಿರೋ ಅಂತಹ ಈಸ್ಟ್ರೋಜನ್ನು ಕಮ್ಮಿ ಇದೆ ಅಂತ, ಇನ್ಸಫಿಷಿಯೆಂಟ್ ಇದೆ ಅಂತ, ಅಥವಾ ಕೊಟ್ಟಿರೋ ಡೋಸೇಜ್ ನಿಮಗೆ ಸಾಕಾಗಿಲ್ಲ ಅಂತ. ಓಕೆ, ಆಲ್ರೆಡಿ ಇದು ನಿಮ್ಮ IVF ಪ್ರಾಸೆಸ್ಸಲ್ಲಿ ಏನಾದರೂ ಈಸ್ಟ್ರೋಜನ್ ಕೊಡ್ತಾ ಇದ್ರು ಅಂತಂತಂದರೆ ಅದು ಸಾಕಾಗಿಲ್ಲ ಅಂತ, ಅಥವಾ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ದೇಹದಲ್ಲಿ ಇರೋವಂತಹ ಈಸ್ಟ್ರೋಜನ್ ನ್ಯಾಚುರಲ್ ಈಸ್ಟ್ರೋಜನ್ನು ಸಾಕಾಗಿಲ್ಲ ಅಂತ. ಓಕೆ, ಈಸ್ಟ್ರೋಜನ್ ಸಫಿಷಿಯೆಂಟಾಗಿ ಇದ್ದಿಲ್ಲ ಅಂತಂತಂದ್ರೂ ಕೂಡ ಯೂಶ್ವಲ್ ಆಗಿ ಹೀಗಾಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಪೂರ್ ಅಬ್ಸಾರ್ಪ್ಷನ್ ಆಫ್ ಈಸ್ಟ್ರೋಜನ್. ಈಗ ಕೊಡ್ತಾ ಇರಬಹುದು, ಒಂದು ಡೋಸೇಜ್ ಸಾಕಾಗಿರಲಿಕ್ಕಿಲ್ಲ, ಅಥವಾ ಇನ್ನೊಂದು ನಿಮ್ಮ ದೇಹದಲ್ಲೇ ಆ ಅಬ್ಸಾರ್ಬ್ ಆಗುವಂತಹ ಕ್ಷಮತೆ ಕಮ್ಮಿ ಇತ್ತು ಅಂದ್ರೂ ಕೂಡ ಅವರು ಸಫಿಷಿಯೆಂಟ್ ಡೋಸೇಜ್ ಕೊಟ್ಟಿದ್ರೂ ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಕಮ್ಮಿ ಇರುತ್ತೆ. ಸೊ ಹೀಗಾಗಿತ್ತು ಅಂದ್ರೂ ಕೂಡ ಯಾವಾಗಲೂ ಈಸ್ಟ್ರೋಜನ್ ಕೊರತೆ ಕಂಡು ಬರುತ್ತೆ. ನೆಕ್ಸ್ಟು ಸ್ಟಾರ್ಟಿಂಗ್ ಪ್ರೊಜೆಸ್ಟ್ರಾನ್ ಟು ಅರ್ಲಿ. ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ, ಈ ಎಂಡೋಮೆಟ್ರಿಯಮ್ ಬೆಳೆಯೋದನ್ನು ಸ್ಟಾಪ್ ಮಾಡುತ್ತೆ. ಅಂದರೆ ಈ ಈಸ್ಟ್ರೋಜನ್ ಇಂದಾನೇ ಎಂಡೋಮೆಟ್ರಿಯಮ್ ಬೆಳೀತಾ ಹೋಗುತ್ತೆ. ಯಾವಾಗ ಪ್ರೊಜೆಸ್ಟ್ರಾನ್ ಬರುತ್ತೆ, ಈ
ಏನು ಈಸ್ಟ್ರೋಜನ್ ತನ್ನ ಕೆಲಸ ಮಾಡ್ತಾ ಇರುತ್ತಲ್ಲ, ಎಂಡೋಮೆಟ್ರಿಯಂ ಬೆಳೆಯೋ ಕೆಲಸನ ಅದನ್ನು ಸ್ಟಾಪ್ ಮಾಡುತ್ತೆ. ಓಕೆ, ಸೊ IVF ಪ್ರಾಸೆಸ್ ಟೈಮಲ್ಲಿ ಡಾಕ್ಟರ್ಸ್ಗೆ ಏನಾದ್ರೂ ಯೂಶ್ವಲ್ ಆಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಥ್ರೂಔಟ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಬೇಕಾಗಿರೋದ್ರಿಂದ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಏನಾದ್ರೂ ನಿಮಗೆ ಕೊಟ್ಟು ಆ್ಯಂಡ್ ಅದನ್ನು ಟೂ ಅರ್ಲಿ ಇನ್ ದ ಸೈಕಲಲ್ಲಿ ತುಂಬ ಬೇಗನೆ ನಿಮಗೆ ಪ್ರೊಜೆಸ್ಟ್ರಾನ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೂ ಕೂಡ ಫರ್ದರ್ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್ಗೆ ಕಾರಣವಾಗಿರುವಂತಹ ಈಸ್ಟ್ರೋಜನನ್ನು ಸ್ಟಾಪ್ ಮಾಡುವಂತಹ ಕೆಲಸನ ಪ್ರೊಜೆಸ್ಟ್ರಾನ್ ಮಾಡುತ್ತೆ. ಸೊ ಹಾಗಾಗಿ ಏನಾಗಿರಬಹುದು, ನಿಮ್ಮ ಎಂಡೋಮೆಟ್ರಿಯಮ್ ಕುಸ್ತಿರ್ಬೋದು. ನೆಕ್ಸ್ಟು ರೆಡ್ಯೂಸ್ಡ್ ಬ್ಲಡ್ ಫ್ಲೋ ಟು ದ ಯೂಟ್ರಸ್. ಗರ್ಭಾಶಯಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇದು ಯಾಕಾಗುತ್ತೆ, ಬ್ಲಡ್ ಫ್ಲೋ ಯಾಕೆ ಕಮ್ಮಿ ಆಗಿರ್ಬೋದು, ಒಂದು ನಿಮ್ಮಲ್ಲಿ ಬ್ಲಡ್ ಕಮ್ಮಿ ಇರಬಹುದು, ಆ್ಯಂಡ್ ಸ್ಟ್ರೆಸ್ಸಿಂದ BP ವೇರಿಯೇಷನ್ ಆಗ್ತಾ ಇರಬಹುದು, ಆ್ಯಂಡ್ ಸ್ಮೋಕಿಂಗ್ ಥರ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ ಇತ್ತು ಅಂತಂತಂದರೆ ಅದರಿಂದ ಕೂಡ ಇದು ಆಗಿರುವಂತಹ ಸಾಧ್ಯತೆ ಇದೆ. ನೆಕ್ಸ್ಟು ಸ್ಕಾರ್ ಟಿಶ್ಯೂಸ್ ಇನ್ಸೈಡ್ ಯುವರ್ ಯೂಟ್ರಸ್ ಅಂತಂದರೆ ಮುಂಚೆ ಏನಾದರೂ DNCನೋ ಅಥವಾ ಮಿಸ್ಕ್ಯಾರೇಜ್ ಅಥವಾ ಅಬ್ಡೊಮೆನ್ ಯೂಟ್ರಸ್ ರಿಲೇಟೆಡ್ ಯಾವುದೇ ಒಂದು ಆಪ್ರೇಷನ್ ಮಾಡಿಸಿದ್ದೀರಾ, ಲೈಕ್ ಪಾಲಿಪ್ ರಿಮೂವಲ್ ಆಗಿರ್ಬೋದು, ಫೈಬ್ರಾಯ್ಡ್ ರಿಮೂವಲ್ ಆಗಿರ್ಬೋದು, ಈ ಥರದ್ದು ಯಾವುದೇ ಒಂದು ಆಪ್ರೇಷನ್ ಮಾಡಿಸಿದ್ದೀರಾ, ಅದರ ಟೈಮಲ್ಲಿ ಆಗಿರೋ ಗಾಯ ಏನಾದರೂ ಆಗಿತ್ತು ಯೂಟ್ರಸ್ಗೆ ಅಂತಂದ್ರೂ ಕೂಡ ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ. ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಎಲ್ಲಿ ಡ್ಯಾಮೇಜ್ ಆಗಿರೋವಂತಹ ಟಿಶ್ಯೂಸು ಯೂಶ್ವಲ್ ಆಗಿ ಈಸ್ಟ್ರೋಜನ್ಗೆ ನೀಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಓಕೆ, ಯೂಟ್ರಸ್ ಒಳಭಾಗದಲ್ಲಿ ಗಾಯ ಆಗಿದೆ, ಆ ಗಾಯನ ಹೀಲ್ ಆಗಿದೆ, ಆದರೆ ರೆಸ್ಪಾಂಡ್ ಮಾಡೋದು ಕಮ್ಮಿ ಆಗಿರುತ್ತೆ. ಸೊ ಅದರಿಂದನೂ ಕೂಡ ಎಂಡೋಮೆಟ್ರಿಯಂ ಥಿಕ್ನೆಸ್ ಕಮ್ಮಿ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಯೂಟ್ರಸ್ ಇನ್ಫ್ಲಮೇಷನ್ ಆಗಿರಬಹುದು, ಪಾಲಿಪ್ ಆಗಿರಬಹುದು, ಫೈಬ್ರಾಯ್ಡ್ ಆಗಿರ್ಬೋದು, ಈ ಥರ ಯಾವುದೇ ಪರ್ಟಿಕ್ಯುಲರ್ ನಿಮಗೆ ಪ್ರಾಬ್ಲಮ್ ಇತ್ತು ಯೂಟ್ರಸ್ನಲ್ಲಿ ಅಂತಂತಂದ್ರೂ ಕೂಡ ಯೂಶ್ವಲ್ ಆಗಿ ಎಂಡೋಮೆಟ್ರಿಯಂ ಥಿಕ್ನೆಸ್ ಜಾಸ್ತಿ ಆಗೋ ಬದಲು ಈ ಥರ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ರೀಸನ್ನು, ಎಂಡೋಮೆಟ್ರಿಯಮ್ ಮೇ ಬಿಕಮ್ ಲೆಸ್ ರೆಸ್ಪಾನ್ಸಿವ್ ಟುವರ್ಡ್ಸ್ ಈಸ್ಟ್ರೋಜನ್ ವಿತ್ ಏಜ್. ಅಂತಂದರೆ ಏಜು ಜಾಸ್ತಿ ಆದಂಗೆ ನಮ್ಮ ಎಂಡೋಮೆಟ್ರಿಯಮು ಈಸ್ಟ್ರೋಜನ್ಗೆ ಚೆನ್ನಾಗಿ ರಿಯಾಕ್ಟ್ ಮಾಡೋದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಓಕೆ, ಏಜ್ ಜಾಸ್ತಿ ಆದಂಗೆ. ಓಕೆ, ಈ ಪಾಯಿಂಟ್ ಯಾಕೆ ಬರುತ್ತೆ ಅಂತಂತಂದರೆ ಯೂಶ್ವಲ್ಲಾಗಿ IVF ಮಾಡಿಸೋರು ಯಾರು 35+ ಇದ್ದಂಥವ್ರು. ಓಕೆ, ಅದಕ್ಕಿಂತ ಮುಂಚೆ ಈ ಏಜ್ ಗ್ರೂಪಲ್ಲೂ ಕೂಡ ಸುಮಾರಷ್ಟು ಜನ IVF ಮಾಡಿಸ್ಬಹುದು, ಆದರೆ ಮೇಜರ್ ಗ್ರೂಪ್ ಏನು 35+ ಇರೋ ಅಂಥವ್ರು. ಸೊ ಏಜು ಜಾಸ್ತಿ ಆದಂಗೆ ಈ ಥರ ಈಸ್ಟ್ರೋಜನ್ಗೆ ರೆಸ್ಪಾನ್ಸ್ ಮಾಡುವಂತಹ ಕ್ಷಮತೆ ಕಮ್ಮಿ ಆಗಬಹುದು ಎಂಡೋಮೆಟ್ರಿಯಮ್ಗೆ. ಅದರಿಂದನೂ ಕೂಡ ಈ ಪ್ರಾಬ್ಲಮ್ ಆಗಿರ್ಬೋದು. ಸೊ ಈ ಥರ ನಿಮಗೆ IVF ಸೈಕಲ್ ಇನ್ನೇನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಆ ಟೈಮಲ್ಲಿ ಆಗಿದೆ ಅಂತಂತಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ಡಾಕ್ಟರ್ ಅನ್ನೋದು ಪ್ರಶ್ನೆ. ಓಕೆ, ಏನು ಮಾಡ್ತಾರೆ ಅಂತಂತಂದರೆ ಫಸ್ಟು ಈ ಸೈಕಲ್ನ ಸ್ಟಾಪ್ ಮಾಡ್ತಾರೆ. ಮಾಡಿ ಈಗ ಆಲ್ರೆಡಿ ಬಂದಿರೋಂತಹ ಎಂಬ್ರಿಯೋಸ್ನ ಫ್ರೀಸಿಗೆ ಹಾಕ್ತಾರೆ ಆ್ಯಂಡ್ ನೆಕ್ಸ್ಟ್ ಸೈಕಲಿಗೋಸ್ಕರ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೈಕಲಲ್ಲಿ ಕ್ಲೋಸಾಗಿ ಮಾನಿಟರ್ ಮಾಡ್ತಾರೆ ನಿಮ್ಮ ಎಂಡೋಮೆಟ್ರಿಯಮ್ ಹೇಗೆ ಗ್ರೋ ಆಗ್ತಾ ಇದೆ, ಹೆಲ್ದಿ ಆಗಿದೆನೋ ಇಲ್ವೋ, ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ಮಾನಿಟರ್ ಮಾಡ್ತಾರೆ ಒಂದು. ಓಕೆ, ಇನ್ನೊಂದು ಏನು ಮಾಡ್ತಾರೆ, ಸಪೋಸ್ ಏನಾದ್ರೂ ಈಸ್ಟ್ರೋಜನ್ ಡೆಫಿಷಿಯಂಟ್ ಇದೆ, ಅದರಿಂದ ಹೀಗಾಗಿದೆ ಅನ್ನೋದೇನಾದರೂ ಕಂಡು ಬಂತು, ಡೋಸೇಜ್ ಸಾಕಾಗಿಲ್ಲ ಅಂತ ಅನ್ನೋದೇನಾದರೂ ಅನ್ನಿಸ್ತು ಅಂತಂದರೆ ಏನು ಮಾಡ್ತಾರೆ, ಡೋಸೇಜ್ನ ಅಡ್ಜಸ್ಟ್ ಮಾಡ್ತಾರೆ ಆ್ಯಂಡ್ ಮೆಥಡ್ ಈಸ್ಟ್ರೋಜನ್ ಮೆಥಡ್ನ ಚೇಂಜ್ ಮಾಡ್ತಾರೆ. ಅಂತಂದರೆ ಯೂಶ್ವಲಾಗಿ ಏನು ಮಾಡ್ತಾರೆ, ಓರಲ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು ಅಂತಂತಂದರೆ ಅದ್ರ ಬದಲು ವೆಜೈನಲ್ ಟ್ಯಾಬ್ಲೆಟ್ಸ್ ಕೊಡೋದು, ಅಥವಾ ಪ್ಯಾಚಸ್, ಈಸ್ಟ್ರೋಜನ್ ಪ್ಯಾಚಸ್ ಯೂಸ್ ಮಾಡೋದು, ಅಥವಾ ಈಸ್ಟ್ರೋಜನ್ ಇಂಜೆಕ್ಷನ್ಸ್ನ ಯೂಸ್ ಮಾಡೋದು. ಈ ಥರ ಡೋಸೇಜ್ ಚೇಂಜ್ ಮಾಡ್ತಾರೆ ಆ್ಯಂಡ್ ಮೆಥಡ್, ಆಯಿತಾ, ಯಾವ ರೀತಿಯಲ್ಲಿ ಕೊಡ್ತಾ ಇದ್ರು ಈಸ್ಟ್ರೋಜನ್ನ ಅದನ್ನು ಕೂಡ ಚೇಂಜ್ ಮಾಡ್ತಾರೆ. ಯೂಟ್ರೈನ್ ಬ್ಲಡ್ ಫ್ಲೋನ ಚೆಕ್ ಮಾಡ್ತಾರೆ, ಇನ್ಫ್ಲಮೇಷನ್ ಏನಾದರೂ ಇದೆನಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆನಾ, ಲೈಕ್ ಪಾಲಿಪ್ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಈ ಥರದ್ದು ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅದನ್ನು ಅಡ್ರೆಸ್ ಮಾಡ್ತಾರೆ. ಓಕೆ, ಸಿವಿಯರ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂತಂದರೆ PRP ತರಹದ ಟ್ರೀಟ್ಮೆಂಟ್ ಆಪ್ಷನ್ನ ಕೂಡ ಯೂಸ್ ಮಾಡ್ತಾರೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಆಯಿತಾ, ನಿಮಗೆ ಯಾಕಾಗಿದೆ, ಏನಾಗ್ತಾ ಇದೆ ಅನ್ನೋ ಆಧಾರದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ತಾರೆ. ಕೆಲವೊಬ್ಬರಿಗೆ ಡೋಸೇಜ್ ಅಡ್ಜಸ್ಟ್ಮೆಂಟಿಂದನೋ ಅಥವಾ ಕೆಲವೊಂದಿಷ್ಟಿಗೆ ಚೇಂಜ್ ಆಫ್ ಮೆಡಿಸಿನ್ಸಿಂದನೋ ಅಥವಾ ಕೆಲವೊಂದಿಷ್ಟು ಜನಕ್ಕೆ ಅನ್ಅಡ್ರೆಸ್ಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಅದನ್ನು ಟ್ರೀಟ್ ಮಾಡೋದ್ರಿಂದನೂ ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಓಕೆ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್
ಇಂಡಿವಿಜುವಲ್ ಅಷ್ಟೇ. ಓಕೆ, ಇದನ್ನ ಬಿಟ್ಟರೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.